ಹೊಸಕೋಟೆ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಆಡಳಿತ ಹಾಗೂ ಬೋವಿ ಸಮಾಜದ ವತಿಯಿಂದ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರ ಅವರ 854ನೇ ಜಯಂತ್ಯೋತ್ಸವವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆಯನ್ನ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಬೋವಿ ಸಮಾಜದ ಜಿಲ್ಲಾಧ್ಯಕ್ಷರಾದಂತಹ ಎಂ ರಾಜಪ್ಪ, ತಾಲೂಕು ಅಧ್ಯಕ್ಷರಾದ ವೆಂಕಟೇಶ್, ಗೌರವಾಧ್ಯಕ್ಷ ನಾಗರಾಜಪ್ಪ, ಉಪಾಧ್ಯಕ್ಷ ರವಿಕುಮಾರ್ ವೆಂಕಟೇಶ್, ಸಂಘಟನಾ ಕಾರ್ಯದರ್ಶಿ ಕಣ್ವಪ್ಪ, ಯುವ ವೇದಿಕೆ ಅಧ್ಯಕ್ಷ ಕೃಷ್ಣಮೂರ್ತಿ, ಉಪಾಧ್ಯಕ್ಷ ರಾಮಚಂದ್ರ ಸೇರಿದಂತೆ ಸಮುದಾಯದ ಹಲವಾರು ಮುಖಂಡರು ಹಾಜರಿದ್ದು ಸಿದ್ದರಾಮೇಶ್ವರ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸುವ ಕಾರ್ಯವನ್ನ ಮಾಡಿದ್ರು. ಇನ್ನು ಈ ಒಂದು ಸಂದರ್ಭದಲ್ಲಿ ಹೊಸಕೋಟೆ ತಾಲೂಕು ಬೋವಿ ಸಮಾಜದ ಅಧ್ಯಕ್ಷರಾದಂತಹ ವೆಂಕಟೇಶ್ ಅವರು ಮಾತನಾಡ್ತಾ, ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರು ಬಸವಣ್ಣನವರ ಸಮಕಾಲೀನರಾಗಿದ್ದು 12ನೇ ಶತಮಾನದಲ್ಲಿ ವಚನಗಳ ಮೂಲಕ ಕ್ರಾಂತಿ ಸಾರಿದ ಶರಣರಲ್ಲಿ ಸಿದ್ದರಾಮೇಶ್ವರರು ಕೂಡ ಒಬ್ಬರು. ಅನೇಕ ಪವಾಡಗಳನ್ನ ಮಾಡಿ ಜನರ ಮನಗೆದ್ದಿದ್ರು. ಸಿದ್ದರಾಮರು ಕೇವಲ ವಚನಕಾರರು ಆಗದೆಯೇ ಪವಾಡ ಪುರುಷರು ಸಹ ಆಗಿದ್ರು ಅಂತ ತಿಳಿಸಿದ್ರು. ಇನ್ನು ಯುವ ವೇದಿಕೆ ಅಧ್ಯಕ್ಷರಾದಂತಹ ಕೃಷ್ಣಮೂರ್ತಿರವರು ಮಾತನಾಡ್ತಾ, ಮುಂದಿನ ದಿನಗಳಲ್ಲಿ ಹೊಸಕೋಟೆ ತಾಲೂಕಿನಲ್ಲಿ ತಾಲೂಕು ಆಡಳಿತ ವತಿಯಿಂದ ಸಿದ್ದರಾಮೇಶ್ವರರ ಪ್ರತಿಮೆ ಸ್ಥಾಪನೆ ಮಾಡಬೇಕು ಹಾಗೂ ಸಮುದಾಯ ಭವನವನ್ನ ಸಹ ನಿರ್ಮಾಣ ಮಾಡಬೇಕು ಅಂತ ಇದೇ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಪಶು ವೈದ್ಯಕೀಯ ಇಲಾಖೆಯ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಮಂಜುನಾಥ್ ರವರು ಮಾತನಾಡಿದ್ರು ಹಾಗೂ ಸಮುದಾಯದ ಹಲವಾರು ಮುಖಂಡರು ಕೂಡ ಸಿದ್ದರಾಮೇಶ್ವರ ಜಯಂತಿ ಕುರಿತಾಗಿ ಮಾತನಾಡಿದರು. ಸಂಕ್ರಾಂತಿ ಹಾಗೂ ಸಿದ್ದರಾಮೇಶ್ವರ ಜಯಂತಿ ಶುಭಾಶಯಗಳು. ಹಾಗೂ ಇಲ್ಲಿ ತಾಲೂಕು ಆಡಳಿತ ಮಂಡಳಿಯಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಆಚರಿಸಿದ ಎಲ್ಲ ತಾಲೂಕು ಆಡಳಿತ ಮಂಡಳಿಗೂ ಹಾಗೂ ಇತರ ಇಲಾಖಾ ಸಿಬ್ಬಂದಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ಅಲ್ಲಿ ನೆರೆದಿರುವಂತ ಎಲ್ಲ ಸಮಾಜದ ಬಂಧುಗಳಿಗೂ ಹಾಗೂ ಪತ್ರಕರ್ತರಿಗೂ ಹಾಗೂ ಇನ್ನಿತರ ಎಲ್ಲರಿಗೂ ಪೂರ್ವಕವಾದ ಧನ್ಯವಾದಗಳು. ಶಿವಯೋಗಿ ಸಿದ್ದರಾಮೇಶ್ವರರು 12ನೇ ಶತಮಾನದ ಬಸವಣ್ಣನ ಕಾಲದಲ್ಲಿ ಸಮಕಾಲೀನರಾದರು ಸಹ. ಅವರ ಆಧ್ಯಾತ್ಮಿಕ ಹಾಗೂ ಕಾಯಕ ಯೋಗಿ ಈ ತರ ಪವಾಡಗಳನ್ನು ಸೃಷ್ಟಿಸಿ ಪವಾಡಗಳಲ್ಲಿ ಅವರ ಕಾಯಕವನ್ನು ಕಂಡುಕೊಂಡು ಪರಮಾತ್ಮನಲ್ಲಿ ಐಕ್ಯ ಆದಂತವರು. ಅಂತಹ ಚಿಂತನೆಗಳು ಹಾಗೂ ಅವರ ಸಮಾಜ ಸೇವೆಗಳನ್ನು ಸೃಷ್ಟಿಸಿ ಅವರದ್ದೇ ನಾವು ಪಾಲಿಸಬೇಕೆಂದು ನಮ್ಮೆಲ್ಲರ ಆಶಯವಿರುತ್ತದೆ. ಹಾಗೂ ಇಲ್ಲಿ ಈ ಎಲ್ಲ ನಡೆಸುತ್ತಂತಹ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಜೊತೆಗೆ ನಮ್ಮ ತಾಲೂಕು ಆಡಳಿತ ವತಿಯಿಂದ ಶ್ರೀ 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 ಸಿದ್ದರಾಮೇಶ್ವರ ಸ್ವಾಮೀಜಿಯವರ ಜಯಂತಿಯನ್ನ ನಮ್ಮ ತಹಸೀಲ್ದಾರ್ ನೇತೃತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಅದನ್ನ ತುಂಬ ಚೆನ್ನಾಗಿ ಎಲ್ಲರೂ ಸೇರಿಕೊಂಡು ನಮ್ಮ ಬೋವಿ ಜನಾಂಗದ ಸಮಾಜದವರು ಮತ್ತು ಆಡಳಿತ ವರ್ಗ ಎಲ್ಲ ಸೇರಿಕೊಂಡು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅವರಿಗೆ ಎಲ್ರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ತಮಗೂ ಎಲ್ರಿಗೂ ವಂದನೆಗಳು. ಎಲ್ರಿಗೂ ನಮಸ್ಕಾರ. 12ನೇ ಶತಮಾನದ ಕಾಯಕ ಯೋಗಿ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಎಲ್ರಿಗೂ ಶುಭಾಶಯ ಕೋರ್ತಾ, ತಾಲೂಕು ಆಡಳಿತ ಹಾಗೂ ನಮ್ಮ ಸಮಾಜದ ಎಲ್ಲ ಮುಖಂಡರು ಬಂದು ಆಚರಣೆ ಮಾಡಿದ್ದಾರೆ. ಅವರಿಗೆಲ್ಲ ಶುಭಾಶಯಗಳು. ತಾಲೂಕಿನಲ್ಲಿ ನಮ್ಮ ಸಮಾಜ ಅತಿ ಹಿಂದುಳಿದ ವರ್ಗ ಆಗಿದ್ದು, ಈ ಮುಖಾಂತರ ಶಾಸಕರಿಗೆ ಹಾಗೂ ಸಚಿವರಿಗೆ ಎಲ್ರಿಗೂ ಮನವರಿಕೆ ಒಂದು ಇಲ್ಲಿ ತಾಲೂಕು ಆಡಳಿತ ಮುಂಭಾಗ ಒಂದು ಪ್ರತಿಮೆ ನಿರ್ಮಿಸಿಕೊಡ್ಬೇಕಾಗಿ ನಮ್ಮಲ್ಲಿ ಒಂದು ಕೋರಿಕೆ ಇದೆ. ಭವನ ಕೂಡ ಒಂದು ಮಾಡಿಸ್ಕೊಡ್ಬೇಕು, ಹಾಗೆ ಒಂದು ಕಚೇರಿ ಕೂಡ ಮಾಡಿಕೊಡ್ಬೇಕಾಗಿ ಎಲ್ರಿಗೂ ನಾವು ಕೇಳ್ಕೊಳ್ತೀವಿ. ನಮ್ಮ ಸಮಾಜ ಹಿಂದುಳಿದ ವರ್ಗ ಆಗಿದ್ದು ಅತಿ ಕಷ್ಟಜೀವಿಗಳಾಗಿರ್ತಾರೆ. ಕಲ್ಲು ಕೆಲಸ ಮಣ್ಣು ಕೆಲಸ ಎಲ್ಲ ಮಾಡ್ಕೊಂಡು ಕಷ್ಟಜೀವಿಗಳಾಗಿರೋದ್ರಿಂದ ಅವ್ರಿಗೊಂದು ಏನೋ ಒಂದು ಸೌಲಭ್ಯ ಮಾಡಿಕೊಡ್ಬೇಕಾಗಿತ್ತು. ರಾಜ್ಯದ ನಮ್ಮ ಕನ್ನಡಿಗರು ಹಾಗೂ ಆಡಳಿತದಲ್ಲಿರ್ತಕ್ಕಂಥ ಎಲ್ಲರಿಗೂ ಮೊದಲನೇದಾಗಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಈ ದಿನ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಇಮ್ಮಡಿ ಶಿವಯೋಗಿ ಸಿದ್ದರಾಮೇಶ್ವರ ಅವರಿಗೆ ಜಯಂತಿಯನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಈ ದಿನ ಆಚರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಮಾನ್ಯ ದಂಡಾಧಿಕಾರಿಗಳಾಗಿರ್ತಕ್ಕಂಥ ತಹಸೀಲ್ದಾರ್ ಅವರಿಗೆ ನಮ್ಮ ಸಮುದಾಯದಿಂದ ಮನವಿ ಸಲ್ಲಿಸಿದ್ರೆ, ಅದೇ ರೀತಿಯಾಗಿ ವರ್ಷ ಈ ತಾಲೂಕು ಆಫೀಸ್ ಕಚೇರಿಯಲ್ಲಿ ನಮ್ಮ ಸಮಾಜ ಬಂಧುಗಳನ್ನು ಕರೆದು ಅವರ ಒಂದು ಸರ್ಕಾರದ
ಕಾರ್ಯವಾಗಿ ಅವರು ನಿರ್ವಹಿಸ್ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಕುಲಬಂಧವರೆಲ್ಲ ಸೇರಿ ಈ ದಿನ ಸಕಾಲಕ್ಕೆ ಹಾಜರಾಗಿ ನಾವುಗಳೆಲ್ಲ ಬಂದು ಈ ಒಂದು ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ಮೊನ್ನೆ ಸಂಪೂರ್ಣ ಸಂತೋಷವಾಗಿ, ಜೊತೆಯಲ್ಲಿ ಮಕರ ಸಂಕ್ರಾಂತಿ ವಿಶೇಷವಾಗಿ ಎರಡೂ ಸೇರಿ ಇವತ್ತಿನ ದಿನ ಇಲ್ಲಿ ಜಯಂತಿಯನ್ನು ಆಚರಿಸ್ತಾ ಇದ್ದೀರಿ. ಅದೇ ರೀತಿಯಾಗಿ ತಾಲೂಕು ದಂಡಾಧಿಕಾರಿಗಳಾದಂಥ ತಹಸೀಲ್ದಾರ್ ಸಾಹೇಬ್ರಿಗೂ ಹಾಗೂ ಕಚೇರಿ ಸಿಬ್ಬಂದಿಯವರಿಗೂ ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ಪತ್ರಕರ್ತರಿಗೂ, ನನ್ನ ಮೀಡಿಯಾ ಮಿತ್ರರಿಗೂ ಹಾಗೂ ನಮ್ಮ ಕುಲಬಾಂಧವರಿಗೆಲ್ಲ ಸೇರಿ ಈ ಒಂದು ಶುಭಾಶಯಗಳನ್ನು ಕೋರ್ತಾ ಸಿದ್ದರಾಮೇಶ್ವರಿಗೆ ಜಯಂತಿಯನ್ನು ಆಚರಿಸತಕ್ಕಂಥ ನಮ್ಮ ಬಂಧು ಮಿತ್ರರಿಗೆಲ್ಲ ಆಗಮಿಸತಕ್ಕಂಥ ಶುಭಾಶಯ ಕೋರ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.